ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ ಕನ್ನಡ ಸಾಹಿತ್ಯ ಪರಿಷತ್ ಹಾದಿಯಲ್ಲಿ ಮಹತ್ತರ ಸಾಧನೆಯೊಂದು ಆಗಿದೆ. ಆದಿ ಚುಂಚನಗಿರಿ ಶ್ರೀಗಳು ಸೇರಿದಂತೆ ಸಚಿವರು, ಶಾಸಕರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಸಾಹಿತಿ ಸೊಂದಲಗೆರೆ ಲಕ್ಷ್ಮೀಪತಿ ಅವರು ನಿರ್ಮಿಸಿ ಕೊಟ್ಟಿರುವಂತಹ ಸಮುದಾಯ ಭವನವನ್ನ ಈ ದಿನ ಲೋಕಾರ್ಪಣೆ ಮಾಡಲಾಯಿತು. ತಮ್ಮ ಸ್ವಂತ ಹಣದಿಂದ ನಿರ್ಮಾಣ ಮಾಡಿದ ಭವನದ ಬಗ್ಗೆ ಲಕ್ಷ್ಮೀಪತಿ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಈ ಸಭಾಂಗಣವನ್ನು ಮೇಜರ್ ಕಾವ್ಯಕಲಾ ಪ್ರಕಾಶನ ಮತ್ತು ಶ್ರೀಮತಿ ಮಲ್ಲಮ್ಮ ಪಟೇಲ್ ನಾರ್ಸಿಗೌಡ ಸಾಂಸ್ಕೃತಿಕ ಟ್ರಸ್ಟ್ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈ ಸಭಾಂಗಣದ ನಿರ್ಮಾಣಕ್ಕೆ ಮೂಲ ಪ್ರೇರಣೆ ಒದಗಿ ಬಂದದ್ದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಕಾಚ ಕೃಷ್ಣಪ್ಪನವರ ಧರ್ಮಪತ್ನಿ ಶ್ರೀಮತಿ ನಳಿನಿಯವರ ಕಥಾ ಸಂಕಲನದ ಲೋಕಾರ್ಪಣಾ ಸಮಾರಂಭ. ಈಗಲೂ ನಮ್ಮ ಮನೆಯಲ್ಲಿ ನಾರಾಯಣಪ್ಪನ ಕರ್ನಾಟಕ ಭಾರತ ಕಥಾಮಂಜರಿಯ 10 ಪರ್ವಗಳು ಮತ್ತು ತಿಮ್ಮಣ್ಣ ಕವಿಯ 8 ಪರ್ವಗಳ ಸುಮಾರು 150 ವರ್ಷಗಳ ಹಿಂದೆ ಪ್ರಿಂಟ್ ಆದ ಕಲ್ಲಚ್ಚಿನ ರುಗ್ನಾವಸ್ಥೆಯ ಪ್ರತಿ ನಮ್ಮ ಮನೆಯಲ್ಲಿದೆ. ಜೊತೆಗೆ ತಾಳೆಗರಿ ಕಟ್ಟು ಸಹ. ನನ್ನ ತಂದೆಯ ಕಾಲಾನಂತರ ಅವರ ಸಂಗ್ರಹಿತ ಹಲವು ವೈದ್ಯಶಾಸ್ತ್ರದ ಕೈಬರಹದ ಒತ್ತಿಗೆಗಳು, ಒಂಟಿ ಕೊಪ್ಪಲು, ಬಸವೇಶ್ವರ ಪಂಚಾಂಗಗಳು, ನಾಟಿ ವೈದ್ಯಕ್ಕೆ ಸಂಬಂಧಿಸಿದ ಕೃತಿಗಳು, ಕಲ್ಪತ್ತು, ಬಾಲಗ್ರಹ ಇತ್ಯಾದಿಗಳೆಲ್ಲವೂ ನಿರ್ವಹಣೆಯಿಲ್ಲದೆ ಕಣ್ಮರೆಯಾದವು. ಹೌದು, ತಂದೆ ತಾಯಿಗಳ ಸಾಹಿತ್ಯ ಪ್ರೇಮದಿಂದ ಲಕ್ಷ್ಮೀಪತಿಯವರಿಗೆ ಈ ಸಾಹಿತ್ಯ ಪ್ರೇಮ ಒದಗಿ ಬಂದಿದೆ ಎಂಬುದಕ್ಕೆ ಇಲ್ಲೊಂದು ಉದಾಹರಣೆ ಆಯಿತು. ಕಟ್ಟಡ ನಿರ್ಮಿಸಿ ಕೊಟ್ಟ ದಂಪತಿಗಳನ್ನ ಅಭಿನಂದಿಸಿದ ಆದಿ ಚುಂಚನಗಿರಿಯ ಸ್ವಾಮೀಜಿ ಮಾತನಾಡಿ, ಇಂತಹ ಸೇವೆ ಸಲ್ಲಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಪ್ರೇರಣೆ ಆಗಬೇಕು. ತಂದೆ ತಾಯಿಗಳು ಮಾಡಿದ ಪುಣ್ಯ ಮತ್ತು ಅವರ ಸಂಸ್ಕಾರದಿಂದ ಈ ದಂಪತಿಗಳಿಗೆ ಈ ಸಂಸ್ಕಾರ ಬಂದಿದೆ. ಅದರಿಂದ ಕನ್ನಡದ ತೇರನ್ನು ಇವರು ಎಳೆಯುತ್ತಿದ್ದಾರೆ ಎಂದು ಅಭಿನಂದಿಸಿದರು. ಯಾರಾದರೂ ಒಬ್ಬ ಬೇಟೆಗಾರ ಒಂದು ಮಲವನ್ನು ಬೇಟೆ ಹಾಡು ತೆಗೆದುಕೊಂಬಂದರೆ ಸತ್ತ ಮಲಕ್ಕೂ ಜನ ದುಡ್ಡು ಕೊಟ್ಟು ತೆಗೆದುಕೋತಾರೆ. ಅದೇ ನೋಡಪ್ಪ, ಈ ದರೆಯನ್ನು ಆಳಿರುವ ರಾಜ ಇವನನ್ನು ಹೆಣವನ್ನು ಒಂದು ವಿಳೆದಲ್ಲಿ ಅಡಿಕೆ ಕೊಟ್ಟು ತೆಗೆದುಕೊಂಡು ಹೋಗಯ್ಯ ಅಂತಂದರೆ ನನಗೆ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾರ ಹೆಸರು ಜಂಗಮವಾಗಿ ಉಳಿಯುತ್ತದೋ ಅಲ್ಲಿ ವ್ಯಕ್ತಿ ಪ್ರಧಾನವಾಗಿರುವುದಿಲ್ಲ, ಅವರು ಮಾಡಿದ ಕಾರ್ಯ ಪ್ರಧಾನವಾಗಿರ್ತೈತೆ, ಅದು ಜಂಗಮವಾಗಿ ಉಳಿತೈತೆ. ಇವತ್ತು ನಮ್ಮ ಲಕ್ಷ್ಮೀಪತಿಯವರು ಅಂತ ಒಂದು ಜಂಗಮ ಪ್ರಧಾನ ಕಾರ್ಯವನ್ನು ಮಾಡ್ಕೊಂಡು ಹೋಗಿದಾರಲ್ಲ, ಅದು ಸಾರ್ಥಕ ಬದುಕು. ಸಾಹಿತಿ ಲಕ್ಷ್ಮೀಪತಿ ಅವರ ಬದುಕು ನಿಜಕ್ಕೂ ಇಂದಿಗೆ ಸಾರ್ಥಕವಾಗಿದೆ. ತನ್ನ ಕುಟುಂಬ, ಮನೆ, ಆಸ್ತಿ ಎಂದು ಬಡೆದಾಡುವ ಈ ಜನಗಳ ನಡುವೆ ಸಮಾಜಕ್ಕೋಸ್ಕರ ಹಾಗೂ ಕನ್ನಡಕ್ಕೋಸ್ಕರ ಮಾಡಿರುವ ಇವರ ಸೇವೆ ನಿಜವಾಗಿಯೂ ಕೂಡ ಮೆಚ್ಚಲೇಬೇಕಾದ್ದು. ಸಚಿವ ಸುಧಾಕರ್ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅಭಿನಂದಿಸಿದರು. ಇಂತಹ ಕೆಲಸ ಮಾಡ್ತಾ ಇದ್ರೆ ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಲಕ್ಷ್ಮೀಪತಿ ದಂಪತಿಗಳು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ನಾವು ಏನು ಇದೀ ನಮ್ಮ ಕನ್ನಡ ಭವನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ, ಅನೇಕ ಮಹಾನುಭಾವರ ಜಯಂತಿಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಅವರ ವಿಚಾರಧಾರೆಗಳನ್ನ ನಮ್ಮ ಕುಣಿಗಲ್ ತಾಲೂಕಿಗೆ ಪ್ರಸರಿಸುವಂತ ಕಾರ್ಯಕ್ರಮವನ್ನ ಅತ್ಯಂತ ವಿನಯಪೂರ್ವಕವಾಗಿ ಮಾಡಿಕೊಂಡು ಬಂದಿರತಕ್ಕಂತಹದ್ದು. ಹಾಗೆ ನಮ್ಮ ಕುಣಿಗಲ್ ತಾಲೂಕು ಆಡಳಿತವನ್ನ ನಾವು ಜೊತೆಯಲ್ಲಿ ತಗೊಂಡು ಅವರ ಸಹಕಾರವನ್ನ ಪಡೆದುಕೊಂಡು ತಾಲೂಕು ಮಟ್ಟದ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಳುವಲ್ಲಿ ನಾವು ಸಫಲರಾಗಿದ್ದೇವೆ. ಹೌದು, ತಮ್ಮ ಸ್ವಂತ ಹಣದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿಕೊಟ್ಟಂಥ ಲಕ್ಷ್ಮೀಪತಿಗಳಿಗೆ ನೀವು ತಪ್ಪದೆ ಒಂದು ಲೈಕ್ ಮಾಡಲೇಬೇಕು. ಅವರಿಗೆ ಇನ್ನಷ್ಟು ಸ್ಫೂರ್ತಿ ತುಂಬೋದಕ್ಕೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಲೇಬೇಕು. ಬಂಧುಗಳೇ, ಇಂತಹ ಕಾರ್ಯಕ್ರಮಗಳು ಹೆಚ್ಚು ಕನ್ನಡ ಈ ಭವನದಲ್ಲಿ ನಡೆದಾಗ ಮಾತ್ರ ಅವರು ಮಾಡಿರುವಂಥ ಬೆವರಿನ ಹಣಕ್ಕೆ ಬೆಲೆ ಬರೋದು. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.